ಕರೆಕ್ಟಾಗಿ ಅಟ್ಲೀಸ್ಟ್ ಸರ್ ಇವಾಗ ನಾನು ಒಂದು ಕೋಚಿಂಗ್ ಸೆಂಟ್ರಲ್ಲೂ ಕೂಡ ವರ್ಕ್ ಮಾಡಿದ್ದೀನಿ ಸರ್. ಮಾಡಿದಾಗ ನಾವು ಆ ಕ್ವಶನ್ ಪೇಪರ್ ರೆಡಿ ಮಾಡೋದು ಪ್ರಾಸೆಸ್ ನಮಗೆ ಗೊತ್ತಿದೆ ಸರ್. ನಾವೇ 3-4 ಸರಿ ಅದನ್ನು ರಿವ್ಯೂ ಮಾಡ್ತೀವಿ. ಕನ್ನಡದಲ್ಲಿ ಹೇಗಾಗಿದೆ, ಇಂಗ್ಲೀಷಲ್ಲಿ ಏನಾಗಿದೆ, ಇಂಗ್ಲೀಷಲ್ಲಿ ಯಾರೋ ಮಾಡಿಕೊಟ್ರೆ ನಾವು ಕನ್ನಡದಲ್ಲಿ ಮಾಡ್ತೀವಿ. ಅದನ್ನು ಮಾಡಿದ್ದನ್ನು 2-3 ಸಾರಿ ನಾವು ರಿವೈಸ್ ಕೂಡ ಮಾಡ್ತೀವಿ, ಏನು ತಪ್ಪಾಗಿದೆ, ಯಾವ ಪದ ಮಿಸ್ ಆಗಿದೆ ಅಂತ. ಬಟ್ ಅಷ್ಟು ದೊಡ್ಡ ಸಂಸ್ಥೆ ಅಷ್ಟು ಆ ಕ್ವಶನ್ ಪೇಪರ್ನ ಆ ಮಟ್ಟದಲ್ಲಿ ಅಷ್ಟು ರಿವೈಸ್ ಮಾಡಿದೆಯೋ ಇಲ್ವೋ ಅನ್ನೋದು ಅವ್ರಿಗೆ ಗೊತ್ತಾಗಬೇಕು ಸರ್. ಯಥಾವತ್ತಾಗಿ ಕೊಟ್ಟಿರೋದ್ರಿಂದನೇ ಅದು ಆ ಕ್ವಶನ್ ಪೇಪರ್ ಆ ಥರ ಬಂದಿದೆ ಸರ್. ನಾಟ್ ಓನ್ಲಿ ಕೆ ಪಿ ಎಸ್ ಸಿ ಎಲ್ಲ ಎಕ್ಸಾಮ್ಗಳಲ್ಲೂ ಈ ಪ್ರಾಬ್ಲಮ್ ಇದೆ ಸರ್. ನಾವು ಅನುಭವಿಸಿದ್ದೀವಿ ಸರ್. PC ಎಕ್ಸಾಮ್ಗಳಲ್ಲಿ, PSC ಎಕ್ಸಾಮ್ಗಳಲ್ಲಿ, PDO ಎಕ್ಸಾಮ್ಗಳಲ್ಲಿ, CTA ಎಕ್ಸಾಮ್ಗಳಲ್ಲಿ ಎಲ್ಲ ಎಕ್ಸಾಮ್ಗಳಲ್ಲೂ ಈ ದೋಷ ಕಂಡು ಬರ್ತಾ ಇದೆ. ಇವ್ರು ಕನ್ನಡದ ಮಕ್ಕಳು ಬರೀತಾರೆ ಅನ್ನೋ ಇಂಟೆನ್ಷನ್ ಇಲ್ಲದೆ ಕ್ವಶನ್ ಪೇಪರ್ ಮಾಡ್ತಿರೋ ಅನ್ನೋದು ನನ್ನ ಅನಿಸಿಕೆ ಸರ್. ನಾವು KS ಎಕ್ಸಾಮ್ ಲೈಕ್ ರೀಸೆಂಟಾಗಿ ನೋಟಿಫಿಕೇಶನ್ ಆಗಿತ್ತಲ್ಲ, ಆಗಸ್ಟಲ್ಲಿ 27 ಒಂದು ಸರಿ ಬರ್ತಿದ್ವಿ ಮತ್ತು ಡಿಸೆಂಬರಲ್ಲಿ ಕೂಡ ಬರ್ತಿದ್ವಿ. ಆ ಎಕ್ಸಾಮ್ ಅದೊಂದೇ ಅಂತಲ್ಲ, UPSC ಕೂಡ ನಾವು ಪ್ರಿಪೇರ್ ಆಗ್ತಾಯಿದ್ವಿ. ಗೌರ್ಮೆಂಟ್ ಎಕ್ಸಾಮ್ಸ್ಗೆ ನಾವು 4-5 ವರ್ಷದಿಂದಲೂ ಕುತ್ಕೊಂಡಿದ್ದೀವಿ ಸರ್. ಪ್ರತಿ ಸರಿನೂ ಇದೇ ಆಗ್ತಿದೆ. ಏನು ಪ್ರಾಬ್ಲಮ್ ಅಂದರೆ ಸರ್, ನಾವು